ಸಿಎಂ ವಿರುದ್ಧದ ತನಿಖೆಗೆ ಕಾರಣ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನವನ್ನು ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಯತೀಂದ್ರ ಪ್ರಭಾವ ಸ್ವಜನ ಪಕ್ಷಪಾತ. ಸಂಬಡಿ ಹ್ಯಾಸ್ ಟು ಪ್ರೂವ್ ಇಟ್. ಬಾಯಲ್ಲಿ ಹೇಳ್ಕೊಂಡು ಓಡಾಡ್ಬಿಟ್ರೆ ಆಗಲ್ಲ, ಅದನ್ನ ಪ್ರೂವ್ ಮಾಡ್ಬೇಕು. ಅದನ್ನ ಬಟ್ ಮೂಡಾ ಮೆಂಬರ್ ಆಗಿದ್ರು, ಹಾಗಾಗಿ ಹಂಗಾಗಿ ಮೂಡಾ ಮೆಂಬರ್ ಅವರು ಆಗಿದ್ದರು ಎನ್ನುವುದಾದರೆ ಕಾನೂನಿನ ಪ್ರಕಾರ ಆಗಿರ್ತಾರೆ, ಅವರು ಶಾಸಕರಾಗಿದ್ದಾಗ ಆಗಿರ್ತಾರೆ. ಬಟ್ ಆ ಸಭೆಯಲ್ಲಿ ಬರೀ ಯತೀಂದ್ರ ಇರಲ್ಲ, ಎಲ್ಲಾ ಪಕ್ಷದವರು ಇರ್ತೀರಿ, ಅವಾಗ ಅಬ್ಜೆಕ್ಷನ್ ತೆಗಿ, ಜೆಡಿಎಸ್ನವರು ಇರ್ತೀರಿ, ಬಿಜೆಪಿನವರು ಇರ್ತೀರಿ, ಅಬ್ಜೆಕ್ಷನ್ ತೆಗಿ, ಒಬ್ಬರೇ ಇರಲ್ಲ ಅದರಲ್ಲಿ. ಅವರು ಪ್ರಭಾವವನ್ನು ಬೀರಿದ್ದಾರೆ ಅಂದ್ರೆ ಅಧಿಕಾರಿಗಳು. ನಾನು ಅದಕ್ಕೆ ಅವಾಗ ಕೇಳಿದ್ದು ಅಕ್ಯೂಸ್ಡ್ ಯಾರಿದ್ರಲ್ಲಿ ಈಗ ಅಂತ, ಮೇಡಮ್ ಪಾರ್ವತಿಯವರ, ಸಿದ್ದರಾಮಯ್ಯನವರ ಅಥವಾ ಮೂಡಾ ಆಫೀಸರ್ಸ? ಅವ್ರ ಪ್ರಭಾವ ಬೀರ್ಬೋದು, ನೀವು ಶರಾ ಬರೀಬೇಕು ಫೈಲಲ್ಲಿ, ಇದು ಅಕ್ರಮವಾಗಿದೆ, ಕೊಡಲಿಕ್ಕೆ ಬರುವುದಿಲ್ಲ. ಆದರೂ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವ ಒತ್ತಡದ ಪ್ರಕಾರ, ಆದೇಶದ ಪ್ರಕಾರ, ಮೌಖಿಕ ಆದೇಶದ ಪ್ರಕಾರ ನಾವು ಕೊಡ್ತಾ ಇದ್ದೀವಿ, ಬರೀಬೇಕು. ಹಾಗಿದ್ರೆ ಅಧಿಕಾರಿಗಳ ಪಾತ್ರ ಏನು? ನೀವು ಬೇಕಾದಂಗೆ ಡಾನ್ಸ್ ಮಾಡಿಬಿಟ್ಟು ಇನ್ಯಾವನ್ನು ತಗಲ್ಸ್ಕೊಂಡು ಕೂತ್ರೆ ಇಲ್ಲೇನಾಗಿದೆ, ಫಲಾನುಭವಿ ಹ್ಯಾಸ್ ಬಿಕಮ್ ಎನ್ ಅಕ್ಯೂಸ್ಡ್. ಈಗ ಹಂಗೆ ಆಗೋಗ್ಬಿಟ್ಟಿದ್ಯೋ. ಈಗ ಕೊಟ್ಟಿಗೆ ರಾಕಿ ಇಲ್ಲ. ಇನ್ ಎ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ದ ಗಿವರ್ ಅಂಡ್ ದ ಟೇಕರ್ ಬೋತ್ ವಿಲ್ ಬಿಕಮ್. ಹೌದು, ಎಸ್, ಬೋತ್ ವಿಲ್ ಬಿಕಮ್. ಸೊ ಹೂ ಇಸ್ ದಿ ಅಕ್ಯೂಸ್ಡ್ ನೌ? ಇಸ್ಕೊಂಡಿರೋರು ಆಗ್ಬೇಕು, ಎರಡೂ ಆಗ್ಬೇಕು. ನಿಮ್ಮ ಪ್ರಕಾರ ಆದ್ರೆ ಹಂಗಾರೆ ಈಗ 2010ರಲ್ಲಿ ಜಮೀನು ಸಿಕ್ಕಿದ್ರು ಬದಲಿ ನಿವೇಶನಕ್ಕೆ ಅರ್ಜಿ ಹಾಕಲು ಉದ್ದೇಶಪೂರ್ವಕ ವಿಳಂಬ. ದ್ಯಾಟ್ ಈಸ್ ಅಗೇನ್ ವೆರಿ ಇಮ್ಯಾಜಿನರಿ. ಉದ್ದೇಶಪೂರ್ವಕ ಅನ್ನುವುದನ್ನು ಯಾರಪ್ಪ ಹೆಂಗ ಅವ್ರು ಎದೆ ಬಗದ್ಬಿಟ್ಟು ಚೆಕ್ ಮಾಡ್ಕೊಂಡ್ ಬರ್ತೀರಾ ಬ್ರೈನ್ಗೆ ಹೋಗ್ಬಿಟ್ಟು ನೀವು? ನನಗೆ ಅರ್ಥ ಆಗ್ತಿಲ್ಲ. ನನಗೆ ಐ ಆಮ್ ವೆರಿ ಕ್ಲಿಯರ್ ಇನ್ ದಿಸ್ ಕೇಸ್. ಇದರಲ್ಲಿ ಕಾನೂನಿನ ಪ್ರಕಾರದಲ್ಲಿ 4 ವರ್ಷಗಳ ಬಳಿಕ ಅಂದರೆ ಸಿದ್ದರಾಮಯ್ಯ ಸಿಎಂ ಆದ ಬಂದರೆ ಅರ್ಜಿ ಹಾಕಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ 40-60 ಅನುಪಾತ ಪ್ರಮಾಣ 50-50 ಹೆಚ್ಚಳಾಗ್ಬಿಡ್ತು. ಹಂಗ ಕೊಟ್ಬಿಟ್ರು ಅವ್ರಿಗೆ. ಓಕೆ, 50-50 ಕೊಟ್ಟಿರ್ಬೋದು ಅವ್ರಿಗೆ. ಇವ್ರು ಬಂದ ಮೇಲೆ ಬದಲು ಆಗಿರ್ಬೋದು ಅದು. ಅಂದರೆ ಏನಾಗತ್ತಾಗ 50-50 ತೊಗೊಂಡ್ಬಿಟ್ರೆ 10% ಎಕ್ಸ್ಟ್ರಾ ತಗೊಂಡ್ಬಿಟ್ಟಿದ್ದಾರೆ ಅಂತ. ಆ 10% ಕಟ್ ಮಾಡಿಕೊಡಿ ಅಂತಾರೆ. ಆಗೇನು ಮಾಡ್ತೀರಿ? ಹಳೆ ರೀತಿಯಲ್ಲೇ ಕೊಡಿ ಅಂತ ಅಂದ್ರೆ ಕೊಡಬೇಕು ಅಂತ ಆಗೋಯ್ತಲ್ಲ ಅವಾಗ. ಹೌದು, ಕೊಡ್ಲೇಬೇಕು, ಅದಾಗೋಯ್ತಲ್ಲ ಅವಾಗ. ಅವಾಗ ಕ್ರೈಮ್ ಎಲ್ಲಿ ಬರುತ್ತೆ? ಕ್ವಶನ್ ಇದು. ಅದಕ್ಕೆ ಹೇಳಿದ್ದು ಇಟ್ಸ್ ಎ ಕಾಂಪ್ಲಿಕೇಟೆಡ್ ಒನ್ ಅಂತ. ಸೊ ಸೈಟ್ ನಿಯಮ ಬದಲಾವಣೆಗೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಮೂಡಾ ಸಭೆಯಲ್ಲಿ ಅವತ್ತಿಂದ ಯತೀಂದ್ರ ಕೂಡ ಭಾಗಿಯಾಗಿ ಅನುಮೋದನೆ ಕೊಟ್ಟಿದ್ದಾರೆ ಅಂತ. ಕೊಟ್ಟಿರ್ಬೋದು ಅವರು ಇದಕ್ಕೆಲ್ಲ ಸೈನ್ ಹಾಕಿರ್ತಾರೆ. ಅಲ್ಲ, ಮೀಟಿಂಗ್ ಇದು ಮಿನಿಟ್ಸ್ಗೆಲ್ಲ ಸೈನ್ ಹಾಕಿಕೊಟ್ಟಿರ್ತಾರೆ. ಕೋರ್ಟಿಗೆ ದೂರು ಕೊಡ್ಬೋದು, ದೂರುದಾರರು ಕೊಟ್ಟಿದ್ದಾರೆ. FIR ಆಗ್ಬೋದು. ಲೋಕಾಯುಕ್ತ ಎಲ್ಲಿ ಬೇಕಾದ್ರೂ ಆಗ್ಬೋದು, ಯಾರ ಮೇಲೆ ಬೇಕಾದ್ರೂ ಆಗ್ಬೋದು, 3 ಜನದ ಮೇಲೆ ಬೇಕಾದ್ರೂ ಆಗ್ಬೋದು. FIR ಮೇಲೆ ಸಿದ್ದರಾಮಯ್ಯನವರು ಯತೀಂದ್ರ ಕೋರ್ಟ್ಗೆ ಹೋಗ್ಬೋದು. ನಮ್ಮನ್ನ ಹೆಂಗೆ ಅಕ್ಯೂಸ್ಟ್ ಮಾಡ್ತೀರಿ ನೀವು ಅಂತ. ನಮ್ದು ಏನಿದೆ ಪಾತ್ರ ತೋರಿಸ್ರಪ್ಪ ಇದರಲ್ಲಿ. ಫಲಾನುಭವಿ ನಾವಲ್ಲ, ಅವ್ರು ನಮ್ಮ ತಾಯಿ. ಸಿದ್ದರಾಮಯ್ಯ ಹೌದು, ಅವ್ರು ನಮ್ಮ ಹೆಂಡತಿ. ಫಲಾನುಭವಿ ಯಾರನ್ನ ಹಾಕ್ತಾರೆ ಅನ್ನೋದು ನೋಡ್ಬೇಕು. ಇನ್ನು ಲೀಡರ್ಸ್ ಎಲ್ಲ ಮಾತಾಡಿದ್ದಾರೆ ಸರ್, ನೋಡ್ಬಿಡೋಣ ಸರ್. ಯಾವಾಗ ರಾಜ್ಯಪಾಲರು ಒಂದು ದಿನನೇ ನನಗೆ ಶೋಕಾಸ್ ನೋಟಿಸ್ ಅನ್ನ ತಯಾರು ಮಾಡಿಕೊಂಡು ಕೊಡಕ್ಕೆ ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ನಾವು ಚುನಾಯಿತ ಸರ್ಕಾರವನ್ನ ಹಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ತರ ನಾವು ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು ಮಾಡ್ತೇವೆ. ಹೈಕಮಾಂಡ್ ಇಸ್ ವಿತ್ ಮೀ. The Congress party stands behind Mr. Siddaramaiah. ನಾವು ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. 17A ನ ಯಾವ ತರ ಪರಿಗಣಿಸಬೇಕು ಅಂತ ಗವರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು. ಪೊಲೀಸ್ ಯಾಕೆ ಸುಮ್ಮನೆ ರಾಜೀನಾಮೆನ ಏನು ಇಲ್ಲದೆ ದೇಶದ ಜನ ಇವತ್ತು ರಾಜ್ಯಪಾಲರಿಂದ ಉತ್ತರ ಬಯಸ್ತಾ ಇದ್ದಾರೆ. ತಾರತಮ್ಯ ಮಾಡ್ತೀರಾ, ಪಕ್ಷಪಾತ ಮಾಡ್ತೀರಾ? ಇವತ್ತು ಆ ಹುದ್ದೆಗೆ ನೀವು ಗೌರವ. ಬಡವರ್ಗದ ಪರವಾಗಿ, ಸಾಮಾನ್ಯ ವರ್ಗದ ಪರವಾಗಿ ನಿಲ್ಲುವಂತ ಒಬ್ಬ ಅತ್ಯಂತ ಜನಪ್ರಿಯ. ಲಾರ್ಜ್ಲಿ ಇದರಲ್ಲೆಲ್ಲ ಪೊಲಿಟಿಕಲ್. ಹೌದು ಸರ್.